ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ TET 2025 ಈ ಒಂದು ಎಕ್ಸಾಮ್ಗೆ ಸಂಬಂಧಿಸಿದಾಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾವೀಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಪ್ರಶ್ನೆಗಿದೆ, ಇಂಪಾರ್ಟೆಂಟ್ ಕ್ವಶನ್ ಕೂಡ ಆಗಿರ್ತವೆ, ಆದ್ದರಿಂದ ಮಿಸ್ ಮಾಡದೆ ದಯವಿಟ್ಟು ಕೊನೆ ತನಕ ವಿಡಿಯೋನ ನೋಡಿ. ಮತ್ತು ಇದೇ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ, ನೀರನ್ನು ಸಾಗಿಸುವ ಸಸ್ಯದ ಅಂಗಾಂಶ ಯಾವುದು? ನೀರನ್ನು ಸಾಗಿಸುವ ಸಸ್ಯದ ಅಂಗಾಂಶ ಯಾವುದು ಅಂತ ಪ್ರಶ್ನೆ ಇದೆ. ಸೊ ಆಪ್ಷನ್ಗಳು ಈ ರೀತಿಯಾಗಿದ್ದಾವೆ: ಪ್ಯಾರೆನ್ಕೈಮಾ, ಕ್ಸೈಲಮ್, ಫ್ಲೋಯಮ್, ಕೊಲೆನ್ಕೈಮಾ ಅಂತ. ಸೊ ನೀರನ್ನು ಸಾಗಿಸುವ ಸಸ್ಯದ ಅಂಗಾಂಶ ಯಾವುದಪ್ಪ ಅಂದರೆ ಅದು ಕ್ಸೈಲಮ್ ಆಗಿರುತ್ತೆ. ಫ್ಲೋಯಮ್ ಅಂದರೆ ಇದು ನೀರಿನ ಆಹಾರವನ್ನು ಸರಬರಾಜು ಮಾಡುವಂಥ ಅಂಗಾಂಶ ಆಗಿರುತ್ತೆ. ಸೊ ಎರಡನೇ ಪ್ರಶ್ನೆ ಕೂಡ ಇದೆ ಅದೇ ರೀತಿಯಾಗಿ, ಆಹಾರವಾಹಕ ಅಂಗಾಂಶ ಎಂದು ಕರೆಯುವ ಸಸ್ಯದ ಅಂಗಾಂಶ ಯಾವುದು ಅಂದರೆ ಅದು ಫ್ಲೋಯಮ್ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಬಾಷ್ಪ ವಿಸರ್ಜನೆ ತೊಗಟೆಯ ಮೂಲಕ ನಡೆದರೆ. ಬಾಷ್ಪ ವಿಸರ್ಜನೆ ಅಂದರೆ ಸಸ್ಯಗಳು ನೀರನ್ನು ಹೊರಹಾಕುವಿಕೆ. ಈ ಒಂದು ಪ್ರಕ್ರಿಯೆ ಬಾಷ್ಪ ವಿಸರ್ಜನೆ ತೊಗಟೆಯ ಮೂಲಕ ನಡೆದರೆ ಏನಂತ ಕರೀತಾರೆ ಅಂತ ಇದೆ. ಕ್ಯೂಟಿಕ್ಯುಲಾರ್ ಬಾಷ್ಪ ವಿಸರ್ಜನೆ ಅಂದರೆ, ಕ್ಯೂಟಿಕ್ಯುಲಾರ್ ಅಂತಂದರೆ ಇದು ಸಸ್ಯದ ಹೊರಭಾಗದಲ್ಲಿ ಕಂಡುಬರುವಂಥ ಒಂದು ಭಾಗ ಇದೆ. ಕ್ಯೂಟಿಕ್ಯುಲಾರ್ ಅಂದರೆ ಯಾವುದೇ ಒಂದು ಸಸ್ಯದ ಭಾಗ ಇರಲಿ, ಅದರ ಒಂದು ಹೊರಭಾಗಕ್ಕೆ ನಾವು ಕ್ಯೂಟಿಕಲ್ ಅಂತ ಹೇಳಿ ಕರಿತೀವಿ. ಹಾಗಾಗಿ ಬಾಷ್ಪ ವಿಸರ್ಜನೆಯು ತೊಗಟೆಯ ಮೂಲಕ ನಡೆದರೆ ಅದನ್ನು ಕ್ಯೂಟಿಕ್ಯುಲಾರ್ ಬಾಷ್ಪ ವಿಸರ್ಜನೆ ಅಂತ ಹೇಳಿ ಕರಿತೀವಿ. ನಾಲ್ಕನೇದು, ಮೊಸಳೆಯ ಹೃದಯದಲ್ಲಿ ಎಷ್ಟು ಕೋಣೆಗಳಿವೆ ಎಂದು ಪ್ರಶ್ನೆ ಇದೆ. ಮೊಸಳೆಯ ಹೃದಯದಲ್ಲಿ ಎಷ್ಟು ಕೋಣೆಗಳಿದ್ದಾವೆ? ಆಪ್ಷನ್ 4 ಅಪೂರ್ಣವಾಗಿರುವಂಥ 4 ಹೃದಯದ ಕೋಣೆಗಳು ಇರುವುದನ್ನು ನಾವು ನೋಡ್ತೀವಿ. ಐದನೇ ಪ್ರಶ್ನೆ, ಆರೋಗ್ಯವಂತ ವ್ಯಕ್ತಿಯ ರಕ್ತದ ಒತ್ತಡ ಸುಮಾರು ಎಷ್ಟಿರಬೇಕು ಅಂತ ಇದೆ. ಆರೋಗ್ಯವಂತ ವ್ಯಕ್ತಿಯ ರಕ್ತದ ಒತ್ತಡ ಎಷ್ಟಿರಬೇಕು? 120/80 mm/Hg ಈ ರೀತಿಯಾಗಿ ಕೊಟ್ಟಿದ್ದಾರೆ. 125, 80, 125, 110, 80 ಅಂತ ಇದೆ. ಸರಿಯಾದ ಉತ್ತರ ಏನಪ್ಪ ಅಂದರೆ ಆಪ್ಷನ್ ಎ ಸರಿಯಾದ ಉತ್ತರ. 120/80 mm/Hg ಇದು ಆರೋಗ್ಯವಂತ ವ್ಯಕ್ತಿಯ ರಕ್ತದ ಒತ್ತಡ ಇಷ್ಟು ಇರಬೇಕು ನಾರ್ಮಲ್ ಆಗಿ. ಮುಂದಿನ ಪ್ರಶ್ನೆ, ಜಿರಳೆಯಲ್ಲಿ ರಕ್ತದ ಬಣ್ಣ ಯಾವ ಕಲರ್ದಾಗಿರುತ್ತೆ? ಜಿರಳೆಯಲ್ಲಿ ರಕ್ತದ ಬಣ್ಣ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಸರಿಯಾದ ಉತ್ತರ ಏನಪ್ಪ ಅಂದರೆ ಆಪ್ಷನ್ ಡಿ ಬಣ್ಣರಹಿತ. ಆಪ್ಷನ್ ಡಿ ಬಣ್ಣರಹಿತ ಅಂದರೆ ವೈಟ್ ಕಲರ್ ಬ್ಲಡ್ ಇದ್ದರೆ ಅದನ್ನು ಬಣ್ಣರಹಿತ ಅಂತೇಳಿ ಕೂಡ ಕರಿಬೋದು. ಸೊ ಹಸಿರು, ಕೆಂಪು, ಬಿಳಿ ಅಂತ ನೋಡಿದಾಗ ಇವು ಕಲರ್ಸ್ಗಳಾಗಿದ್ದವು. ಯಾವುದೇ ಒಂದು ಕಲರನ್ನು ಹೊಂದಿಲ್ಲದೆ ಇರುವಂಥದ್ದು ಕಲರ್ಲೆಸ್ ಆಗಿರುವಂತಹ ಒಂದು ಜಿರಳೆಯ ರಕ್ತದ ಬಣ್ಣ ಆಗಿರುತ್ತೆ. ಏಳನೇ ಪ್ರಶ್ನೆ, ಜಿರಳೆಯಲ್ಲಿ ಎಷ್ಟು ಕೋಣೆಗಳ ಹೃದಯವಿದೆ? ಜಿರಳೆಯಲ್ಲಿ ಎಷ್ಟು ಕೋಣೆಗಳ ಹೃದಯ ಇದೆ ಅಂತ ಇದೆ. ಸೊ ಸರಿಯಾದ ಉತ್ತರವನ್ನು ನೋಡೋದಾದರೆ ಆಪ್ಷನ್ ನಂಬರ್ ಸಿ 13 ಕೋಣೆಗಳ ಹೃದಯದ ಕೋಣೆಗಳಿರ್ತವೆ. ಎಂಟನೇ ಪ್ರಶ್ನೆ, ಆಕ್ಸಿಜನ್ ಯುಕ್ತ ರಕ್ತವನ್ನು ಸ್ವೀಕರಿಸುವ ಮಾನವನ ಹೃದಯದ ಕೋಣೆ ಯಾವುದು? ಆಕ್ಸಿಜನ್ ಇರುವಂತಹ ರಕ್ತವನ್ನು ಸ್ವೀಕರಿಸುವಂತಹ ಹೃದಯದ ಕೋಣೆ ಯಾವುದು ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಡಿ ಎಡ ಹೃತ್ಕುಕ್ಷಿ. ಎಡ ಹೃತ್ಕುಕ್ಷಿ. ಒಂಬತ್ತನೇ ಪ್ರಶ್ನೆ, ರೋಗ ನಿರೋಧಕ ಶಕ್ತಿಯನ್ನು ಒದಗಿಸುವ ರಕ್ತದ ಘಟಕ ಯಾವುದು? ರೋಗ ನಿರೋಧಕ ಶಕ್ತಿಯನ್ನು ಒದಗಿಸುವ ರಕ್ತದ ಘಟಕ ಯಾವುದು ಅಂತ ಇದೆ. ಸರಿಯಾದ ಉತ್ತರ ಏನಪ್ಪ ಅಂದರೆ ಬಿಳಿ ರಕ್ತ ಕಣಗಳು. ಸರಿಯಾದ ಉತ್ತರ ಬಿಳಿ ರಕ್ತ ಕಣ. ಹತ್ತನೆಯದು, ಅಮೀಬಾದಲ್ಲಿ ಪದಾರ್ಥಗಳ ಸಾಗಣೆ ಇದರಿಂದ ಉಂಟಾಗುತ್ತದೆ. ಅಮೀಬಾದಲ್ಲಿ ಪದಾರ್ಥಗಳ ಸಾಗಣೆ ಇದರಿಂದ ಉಂಟಾಗುತ್ತದೆ. ಆಪ್ಷನ್ಗಳು
ಅಂಗಾಂಶಗಳು ಅಭಿಸರಣೆ, ವಿಸರಣೆ ಮತ್ತು ಅಭಿಸರಣೆ. ಸರಿಯಾದ ಉತ್ತರ ಆಪ್ಷನ್ ಸಿ, ವಿಸರಣೆ. 11. ಜಿರಳೆಯಲ್ಲಿ ಅನಿಲಗಳ ವಿನಿಮಯ ಆಗುವುದು ಯಾವ ರೀತಿ ಅಂದರೆ ಮಾನವನ ದೇಹದ ಅಂತ ಕನ್ಸಿಡರ್ ಮಾಡಿದಾಗ ಮಾನವನ ದೇಹದಲ್ಲಿ ಅನಿಲಗಳ ಗ್ಯಾಸ್ಗಳ ಎಕ್ಸ್ಚೇಂಜ್ ಆಗುವಂಥದ್ದು ಶ್ವಾಸಕೋಶದಿಂದ ಉಂಟಾಗುತ್ತದೆ. ಅದೇ ರೀತಿಯಾಗಿ ಜಿರಳೆಗಳಲ್ಲಿ ಅನಿಲಗಳ ವಿನಿಮಯವನ್ನು ಮಾಡಲು ಯಾವ ಒಂದು ಅಂಗಾಂಶ ಇಲ್ಲಿ ಹೆಲ್ಪ್ ಆಗುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಸರಿಯಾದ ಉತ್ತರ ಏನಪ್ಪ ಅಂದರೆ ಜಿರಳೆಯಲ್ಲಿ ಅನಿಲಗಳು ವಿಸರಣೆ ಮೂಲಕ ತಮ್ಮ ಅನಿಲವನ್ನು ವಿನಿಮಯಗೊಳಿಸ್ತಾರೆ. ನೆಕ್ಸ್ಟ್ ಪ್ರಶ್ನೆ 12ನೇ ಪ್ರಶ್ನೆ, ರಕ್ತದ ಗುಂಪುಗಳನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ರಕ್ತದ ಗುಂಪುಗಳನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಅಂತ ಇದೆ. ಮೊದಲನೇ ಆಪ್ಷನ್ ವಿಲಿಯಂ ಹಾರ್ವೆ, ಜೋಸೆಫ್ ಲಿಸ್ಟರ್, ಕಾರ್ಲ್ ಲ್ಯೂಂಡ್ ಸ್ಪೀನರ್ ಆ್ಯಂಡ್ ಅಲೆಕ್ಸಾಂಡರ್ ಫ್ಲೆಮಿಂಗ್. ಸರಿಯಾದ ಉತ್ತರ ಏನಪ್ಪ ಅಂದರೆ ಆಪ್ಷನ್ ಸಿ, ಕಾರ್ಲ್ ಲ್ಯೂಂಡ್ ಸ್ಪೀನರ್ ಎಂತಕ್ಕಂಥವರು ಮೊದಲ ಬಾರಿಗೆ ರಕ್ತದಲ್ಲಿ ಎಷ್ಟು ಗುಂಪುಗಳಿದ್ದಾವೆ ಎಂಬುದನ್ನು ಕಂಡುಹಿಡಿದಿದ್ದಾರೆ. 13ನೇ ಪ್ರಶ್ನೆ, ಕಿರುತಟ್ಟೆಗಳ ಪ್ರಮುಖ ಕ್ರಿಯೆ ಯಾವುದು? ಕಿರುತಟ್ಟೆಗಳ ಪ್ರಮುಖ ಕ್ರಿಯೆ ಯಾವುದು? ಆಪ್ಷನ್ ಎ ಆಕ್ಸಿಜನ್ಗಳ ಸಾಗಾಣಿಕೆ, ಆಪ್ಷನ್ ಬಿ ಅನಾವಶ್ಯಕ ವಸ್ತುಗಳ ನಿರ್ಮೂಲನೆ, ಆಪ್ಷನ್ ಸಿ ರಕ್ತ ಒತ್ತಡದ ಕ್ರಿಯೆ, ಆಪ್ಷನ್ ಡಿ ಪ್ರತಿಕ್ರಿಯೆಗಳ ಉತ್ಪಾದನೆ. ಕಿರುತಟ್ಟೆಗಳ ಪ್ರಮುಖ ಕೆಲಸ ಏನು ಅಂತ ಕೂಡ ಹೇಳ್ಬೋದು. ಸರಿಯಾದ ಉತ್ತರ ಏನಪ್ಪ ಅಂದರೆ ಹೆಪ್ಪುಗಟ್ಟುವ ಕ್ರಿಯೆ. ಅಂದರೆ ಕಿರುತಟ್ಟೆಗಳು ರಕ್ತದಲ್ಲಿ ಎಷ್ಟು ಪ್ರಮಾಣದಲ್ಲಿ ಇರುತ್ತೆ ಅಷ್ಟು ಪ್ರಮಾಣದಲ್ಲಿ ಆ ರಕ್ತವು ಹೆಪ್ಪುಗಟ್ಟುವಂಥ ಕ್ರಿಯೆಯನ್ನು ಮಾಡುತ್ತವೆ. 14ನೇ ಪ್ರಶ್ನೆ ಈ ರೀತಿಯಾಗಿದೆ. ಸಾರ್ವತ್ರಿಕ ದಾನಿ ಎಂದು ಕರೆಯಲ್ಪಡುವ ರಕ್ತದ ಗುಂಪು ಯಾವುದು? ಸಾರ್ವತ್ರಿಕ ದಾನಿ ಎಂದು ಕರೆಯಲ್ಪಡುವ ರಕ್ತದ ಗುಂಪು ಯಾವುದು? ಈ ಒಂದು 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಓ. ಸಾರ್ವತ್ರಿಕ ದಾನಿ ಅಂತ ಹೇಳಿ ಕರೆಯಲ್ಪಡುವ ರಕ್ತದ ಗುಂಪು ಓ ಆಗಿರುತ್ತೆ. ನೆಕ್ಸ್ಟ್ 15ನೇ ಪ್ರಶ್ನೆ, ಸಾರ್ವತ್ರಿಕ ಸ್ವೀಕಾರಿ ಎಂದು ಕರೆಯಲ್ಪಡುವ ರಕ್ತದ ಗುಂಪು ಯಾವುದು? ಸಾರ್ವತ್ರಿಕವಾಗಿ ಸ್ವೀಕಾರ ಮಾಡುವಂತಹ ರಕ್ತದ ಗುಂಪು ಯಾವುದು ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಎ ಬಿ ಬ್ಲಡ್ ಗ್ರೂಪ್. 16ನೇ ಪ್ರಶ್ನೆ, ರಕ್ತ ಕೆಂಪಾಗಿರಲು ಕಾರಣ ಏನು? ರಕ್ತ ಕೆಂಪಾಗಿರಲು ಕಾರಣ ಆಪ್ಷನ್ ಎ ಕೆರಾಟಿನ್, ಆಪ್ಷನ್ ಬಿ ಹಿಮೋಗ್ಲೋಬಿನ್, ಆಪ್ಷನ್ ಸಿ ಪ್ಲಾಸ್ಮಾ, ಆಪ್ಷನ್ ಡಿ ದುಗ್ಧರಸ. ಸರಿಯಾದ ಉತ್ತರ ಹಿಮೋಗ್ಲೋಬಿನ್. ಕೆರಾಟಿನ್ ಎಂತಕ್ಕಂಥದ್ದು ಇದು ಒಂದು ಪ್ರೋಟೀನ್, ನೇಲ್ಸ್ ಮತ್ತು ಇದು ಕೂದಲುಗಳಲ್ಲಿ ಕಂಡುಬರುವಂತಹ ಪ್ರೋಟೀನ್ ಆಗಿದೆ. ಈ ಒಂದು ಹಿಮೋಗ್ಲೋಬಿನ್ ಅಂತಕ್ಕಂಥದ್ದು ರಕ್ತದಲ್ಲಿ ಕಂಡುಬರುವಂತಹ ಒಂದು ಪ್ರೋಟೀನ್ ಆಗಿದೆ. ಮುಂದಿನ ಪ್ರಶ್ನೆ 17ನೇ ಪ್ರಶ್ನೆ, ಕೆಂಪು ರಕ್ತ ಕಣಗಳ ಜೀವಿತಾವಧಿ. 17ನೇ ಪ್ರಶ್ನೆ, ಕೆಂಪು ರಕ್ತ ಕಣಗಳ ಜೀವಿತಾವಧಿ ಎಷ್ಟು ಅಂತ ಇದೆ. ಸರಿಯಾದ ಉತ್ತರ ಏನಪ್ಪ ಅಂದರೆ ಕೆಂಪು ರಕ್ತ ಕಣಗಳು ಸರಿಯಾಗಿ 100ರಿಂದ 120 ದಿನಗಳು ಜೀವಿಸುವಂಥದ್ದು. ಇಷ್ಟು ದಿನಗಳು ಆಯಸ್ಸು ಈ ಕೆಂಪು ರಕ್ತ ಕಣಗಳಿಗೆ ಇರುತ್ತೆ. ನೆಕ್ಸ್ಟು, ಕೆಂಪು ರಕ್ತ ಕಣ ಉತ್ಪತ್ತಿಯಾಗುವ ಸ್ಥಾನ ಯಾವುದು ಅಂತ ಇದೆ. ಕೆಂಪು ರಕ್ತ ಕಣ ಉತ್ಪತ್ತಿಯಾಗುವ ಸ್ಥಾನ ಯಾವುದು ಅಂತ ಇದೆ. ಆಪ್ಷನ್ಗಳು ಈ ರೀತಿಯಾಗಿದ್ದಾವೆ: ಅಸ್ಥಿ ಮಜ್ಜೆ, ಫೀಮರ್, ತಾವರ್ಷಿಯನ್ ನಾಳ ಮತ್ತು ಮೂಳೆ. ಸರಿಯಾದ ಉತ್ತರ ಏನಪ್ಪ ಅಂದರೆ ಅಸ್ಥಿ ಮಜ್ಜೆ ಆಗಿರುತ್ತೆ. ಅಂದರೆ ಅಸ್ಥಿ ಅಂದರೆ ಏನಪ್ಪ ಅಂದರೆ ಈ ಮೂಳೆಯ ಹಂದರ ಏನಿರುತ್ತೆ ಆ ಮೂಳೆಗಳ ಒಳಭಾಗದಲ್ಲಿ ಇರುವಂಥದ್ದು ಒಂದು ಅಸ್ಥಿ ಮಜ್ಜೆ ಅಂತ ಇರುತ್ತೆ. ಆ ಒಂದು ಅಸ್ಥಿ ಮಜ್ಜೆಯಲ್ಲಿ ಕೆಂಪು ರಕ್ತ ಕಣಗಳು ಉತ್ಪತ್ತಿಯಾಗುವಂಥದ್ದು. 19ನೇ ಪ್ರಶ್ನೆ, ನಮ್ಮ ದೇಹದ ಅತ್ಯಂತ ಸಣ್ಣ ಮೂಳೆ ಯಾವುದು? ನಮ್ಮ ದೇಹದ ಅತ್ಯಂತ ಸಣ್ಣ ಮೂಳೆ ಯಾವುದು ಅಂತ ಇದೆ. ಸರಿಯಾದ ಉತ್ತರ ಏನಪ್ಪ ಅಂದರೆ ಆಪ್ಷನ್ ಬಿ ಸ್ಟೆಪಿಸ್ ಎನ್ನುವಂಥದ್ದು. ಸ್ಟೆಪಿಸ್ ಎನ್ನುವಂಥದ್ದು ಎಲ್ಲಿ ಇರುತ್ತೆ ಇದು ಅಂತ ನೋಡೋದಾದರೆ ನಮ್ಮ ದೇಹದಲ್ಲಿ ಕಿವಿ ಎನ್ನುವಂಥದ್ದು ಒಂದು ಅಂಗದಲ್ಲಿ ಕಿವಿಯ ಒಳಭಾಗದಲ್ಲಿ, ಕಿವಿಯ ತಮಟೆಯ ಒಳಭಾಗದಲ್ಲಿ ಮೂರು ಸಣ್ಣ ರಿಂಗ್ ರೂಪದಲ್ಲಿ ಇರುವಂಥ 3 ಮೂಳೆಗಳಿರ್ತವೆ. ಅವುಗಳು ಯಾವಪ್ಪ ಅಂದರೆ ಟಿಬಿಯಾ, ಸ್ಟೆಪಿಸ್,
ಇಂಕಸ್ ಎನ್ನುವಂಥ 3 ಮೂಳೆಗಳಿರ್ತವೆ. ಆ 3 ಮೂಳೆಗಳಲ್ಲಿ ಅತ್ಯಂತ ಚಿಕ್ಕದಾಗಿರುವಂಥದ್ದು ಯಾವುದಪ್ಪ ಅಂದರೆ ಸ್ಟೆಪಿಸ್ ಎನ್ನುವಂಥದ್ದು. ಇದು ಅತ್ಯಂತ ಚಿಕ್ಕದಾದ ಸಣ್ಣ ಮೂಳೆ ಅಂತ ಹೇಳಿ ಕರಿತೀವಿ. ಹಾಗಾದರೆ ಈ ಮನುಷ್ಯನ ದೇಹದಲ್ಲಿ ಅತ್ಯಂತ ದೊಡ್ಡದಾದ ಮೂಳೆ ಯಾವುದಪ್ಪ ಅಂದರೆ ಫೀಮರ್ ಆಗಿರುತ್ತೆ. ತೊಡೆಯ ಭಾಗದಲ್ಲಿ ಇರುವಂತಹ ಒಂದು ಮೂಳೆಗೆ ನಾವು ಫೀಮರ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ 20ನೇ ಪ್ರಶ್ನೆ, ರಕ್ತವನ್ನು ಈ ಅಂಗಾಂಶ ಎಂದು ಪರಿಗಣಿಸಲಾಗಿದೆ. ರಕ್ತವನ್ನು ಈ ಅಂಗಾಂಶ ಅಂದರೆ ಅಂಗಾಂಶಗಳಲ್ಲಿ ಹಲವಾರು ರೀತಿಯ ಭಾಗಗಳಿದ್ದಾವೆ. ಸಂಯೋಜಕ ಅಂಗಾಂಶ ಆಗಿರ್ಬೋದು, ನರ ಅಂಗಾಂಶ, ಅನುಲೇಪಕ, ಪಟ್ಟಿ ರಹಿತ, ಪಟ್ಟಿ ಸಹಿತ, ಈ ರೀತಿಯಾಗಿ ತುಂಬಾ ಡಿಫ್ರೆಂಟ್ ಆಗಿರುವಂಥ ಅಂಗಾಂಶಗಳಿದ್ದಾವೆ. ಅದರಲ್ಲಿ ರಕ್ತ ಎನ್ನುವಂಥದ್ದು ಯಾವ ಅಂಗಾಂಶಕ್ಕೆ ಪರಿಗಣಿಸಲ್ಪಟ್ಟಿದೆ ಅಂತ ಕೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಏನಪ್ಪ ಅಂದರೆ 20ನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಸಂಯೋಜಕ ಅಂಗಾಂಶ ಆಗಿರುತ್ತೆ. 21ನೇ ಪ್ರಶ್ನೆ, ನರ ಅಂಗಾಂಶದ ರಚನೆಯ ಹಾಗೂ ಕಾರ್ಯದ ಮೂಲ ಘಟಕ ಯಾವುದಪ್ಪ ಅಂದರೆ ಅದು ನ್ಯೂರಾನ್ ಆಗಿರುತ್ತೆ. ಈ ಒಂದು ಜೀವಕೋಶದಲ್ಲಿ ನೆಫ್ರಾನ್ ಎನ್ನುವಂಥದ್ದು ಇದು ಕಿಡ್ನಿ ಯಂತ್ರ ಅಂದರೆ ಏನು ಮೂತ್ರಜನಕಾಂಗ. ಆ ಮೂತ್ರಜನಕಾಂಗದ ಡಿಸೆಕ್ಷನ್ ಅಥವಾ ಕ್ರಾಸ್ ಸೆಕ್ಷನ್ ತೆಗೆದಾಗ ಅಲ್ಲಿ ಕಂಡುಬರುವಂಥ ನೆಫ್ರಾನ್ ಅನ್ನುವಂಥದ್ದು ಮೂತ್ರಪಿಂಡದಲ್ಲಿ ಕಂಡುಬರುತ್ತೆ. ಆಕ್ಸಾನ್ ಅಂದರೆ ಏನಪ್ಪ ಅಂದರೆ ನರ ಮತ್ತು ಇನ್ನೊಂದು ನರಕ್ಕೆ ಕನೆಕ್ಷನ್ ಕೊಡುವಂಥ ಒಂದು ನರ ಸಂಯೋಜಕ್ಕೆ ಆಕ್ಸಾನ್ ಅಂತ ಹೇಳಿ ಕರಿತೀವಿ. ಆದರೆ ನರ ಅಂಗಾಂಶದ ರಚನೆಯ ಮೂಲ ಕಾರ್ಯ ಎಲ್ಲಿಂದಪ್ಪ ಅಂದರೆ ಅದು ನ್ಯೂರಾನ್ ಎನ್ನುವಂತಹ ಘಟಕದಿಂದ ಇದು ಸಾಧ್ಯ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಐಚ್ಛಿಕ ಸ್ನಾಯುಗಳಿಗೆ ಉದಾಹರಣೆ ಏನು ಅಂತ ಕೇಳ್ತಾರೆ. ಐಚ್ಛಿಕ ಸ್ನಾಯುಗಳು ಇವುಗಳಿಗೆ ಉದಾಹರಣೆ ಏನು? ಹೃದಯ. ಆಪ್ಷನ್ಗಳು ಈ ರೀತಿಯಾಗಿದ್ದಾವೆ: ಹೃದಯ, ಶ್ವಾಸಕೋಶ, ಎಪೆ ಮತ್ತು ಕಾಲುಗಳು ಅಂತ ಇದೆ. ಸರಿಯಾದ ಉತ್ತರ ಏನಪ್ಪ ಅಂದರೆ ಕಾಲುಗಳು. ಅಂದರೆ ಈ ಒಂದು ಸ್ನಾಯುಗಳಲ್ಲಿ 2 ರೀತಿಯಾದ ವಿಧಗಳಿದ್ದಾವೆ. ಒಂದು ಐಚ್ಛಿಕ ಸ್ನಾಯು, ಇನ್ನೊಂದು ಅನೈಚ್ಛಿಕ ಸ್ನಾಯು. ಐಚ್ಛಿಕ ಸ್ನಾಯು ಅಂತಂದರೆ ಏನಪ್ಪ ಅಂದರೆ ನಮ್ಮ ಮೈಂಡಲ್ಲಿ ಬಂದು ಯಾವುದೇ ಒಂದು ಕೆಲಸ ಇರ್ಬೋದು, ನಮ್ಮ ಒಂದು ತರ್ಕಕ್ಕೆ ಬಂದು ನಾವು ಇದನ್ನು ಕೆಲಸ ಮಾಡಬೇಕು, ನಾನು ನಡಿಬೇಕು ಅಂತ ನಮ್ಮ ಬ್ರೈನ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಾಗ ಅದು ನಡಿಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಾನು ಬರೀಬೇಕು ಅಂತ ನನ್ನ ಮೈಂಡ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಾಗ ಅದು ಬರಿತಾ ಹೋಗುತ್ತೆ. ಹಾಗಾಗಿ ನಮ್ಮ ಇಚ್ಛೆಗೆ ಪಟ್ಟಂತೆ ನಮ್ಮ ದೇಹದಲ್ಲಿರುವಂಥ ಸ್ನಾಯುಗಳು ಕೆಲಸ ಮಾಡ್ತಾ ಹೋದರೆ ಅವುಗಳಿಗೆ ನಾವು ಐಚ್ಛಿಕ ಸ್ನಾಯು ಅಂತ ಕರಿತೀವಿ. ಅನೈಚ್ಛಿಕ ಸ್ನಾಯು ಅಂತಂದರೆ ಏನು? ನಾವು ಯಾವುದೇ ರೀತಿಯಾದ ದೇಹಕ್ಕೆ ಇನ್ಸ್ಟ್ರಕ್ಷನ್ ಕೊಡಲಿ ಅಥವಾ ಬಿಡಲಿ ತಮ್ಮಷ್ಟಿಗೆ ತಾವು ಕೆಲಸವನ್ನು ಮಾಡ್ತಾ ಇರ್ತವೆ, ಅವುಗಳಿಗೆ ಅನೈಚ್ಛಿಕ ಸ್ನಾಯು ಅಂತ ಹೇಳಿ ಕರಿತೀವಿ. ಹಾಗಾದರೆ ಇಲ್ಲಿ ನಮ್ಮ ನಿರ್ದೇಶನದ ಮೂಲಕ ಕೆಲಸ ಮಾಡುವಂಥ ಸ್ನಾಯುಗಳು ಯಾವಪ್ಪ ಅಂದರೆ ಅವು ಕಾಲುಗಳಲ್ಲಿರುವ ಸ್ನಾಯುಗಳು. ಅನೈಚ್ಛಿಕ ಸ್ನಾಯುಗಳು ಯಾವಪ್ಪ ಅಂದರೆ ಎಪ್ಪೆ ಆಗಿರ್ಬೋದು, ಹೃದಯ ಆಗಿರ್ಬೋದು, ಶ್ವಾಸಕೋಶ ಆಗಿರ್ಬೋದು, ಇವೆಲ್ಲವೂ ಕೂಡ ನಾವು ಇನ್ಸ್ಟ್ರಕ್ಷನ್ ಕೊಡದೆ ಹೋದರೂ ಕೂಡ ತಮ್ಮಷ್ಟಕ್ಕೆ ತಾವು ಕೆಲಸವನ್ನು ಮಾಡ್ತಾ ಹೋಗ್ತವೆ. ಹಾಗಾಗಿ ಸರಿಯಾದ ಉತ್ತರ ಏನಪ್ಪ ಅಂದರೆ ಆಪ್ಷನ್ ಡಿ ಕಾಲುಗಳು ಸರಿಯಾದ ಉತ್ತರ. 23ನೇ ಪ್ರಶ್ನೆ, ನರಗಳ ಅಧ್ಯಯನಕ್ಕೆ ಏನೆಂದು ಕರೆಯುತ್ತಾರೆ? ನರಗಳ ಅಧ್ಯಯನಕ್ಕೆ ಏನೆಂದು ಕರೆಯಲಾಗುತ್ತದೆ? ಸೊ ಇಲ್ಲಿ ನರ ಅಂತಂದರೆ ನಮಗೆ ಇಲ್ಲಿ ಗೊತ್ತಾಗ್ಬಿಡಬೇಕು. ನರ ಅಂದರೆ ನ್ಯೂರಾಲಜಿ ಅಂದರೆ ನರಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನ್ಯೂರಾಲಜಿ ಅಂತ ಹೇಳಿ ಕರೀತಾರೆ. 24ನೇ ಪ್ರಶ್ನೆ, ಕ್ಯಾಟ್ರಾಕ್ಟ್ ಇದು ಯಾವ ಅಂಗಕ್ಕೆ ಸಂಬಂಧಿಸಿದ ಕಾಯಿಲೆ? ಕ್ಯಾಟ್ರಾಕ್ಟ್ ಎನ್ನುವಂಥ ಕಾಯಿಲೆ ಯಾವ ಒಂದು ಅಂಗಕ್ಕೆ ಸಂಬಂಧಿಸಿದ ಕಾಯಿಲೆಯಾಗಿದೆ ಅಂತ ಇದೆ. ಸೊ ಸರಿಯಾದ ಉತ್ತರ ಏನಪ್ಪ ಅಂದರೆ 24ನೇದು ಸರಿಯಾದ ಉತ್ತರ ಆಪ್ಷನ್ ಬಿ. ಇದು ಕ್ಯಾಟ್ರಾಕ್ಟ್ ಅಂದರೆ ಏನು? ನಮ್ಮ ಕಣ್ಣುಗಳು ಕೆಲವೊಂದಿಷ್ಟು ಆಯಾಸವನ್ನು ಹೊಂದಾಗ ಕಣ್ಣಿನ ಮೇಲೆ ಪೊರೆಗಳು ಬಂದು ಅದು ಕಣ್ಣಿನ ಪೊರೆ ರೆಟಿನ ದಪ್ಪ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ದಪ್ಪ ಆದಾಗ ಆ ಒಂದು ನಮ್ಮ ಕಣ್ಣಿನ ಮೇಲಿರುವಂಥ ಲೆನ್ಸ್ಗಳೇನಾಗುತ್ತೆ ಅಂದರೆ ತನ್ನ ಲೆನ್ಸ್ ಶೇಪನ್ನು ಕಳ್ಕೊತಾ ಹೋಗುತ್ತೆ. ಹಾಗಾಗಿ ಆ ಒಂದು ಲೆನ್ಸ್ ಏನಾಗುತ್ತೆ ಅಂದರೆ ಕಾಂಟ್ರಾಕ್ಟ್ ಆಗುವಂಥದ್ದು. ಹಾಗಾಗಿ ಈ ಒಂದು ರೋಗ ಕಣ್ಣಿಗೆ ಸಂಬಂಧಿಸಿದಾಗಿದೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ ಕಣ್ಣು. 25ನೇ ಪ್ರಶ್ನೆ, ಚರ್ಮದ ಬಣ್ಣಕ್ಕೆ ಕಾರಣವಾದ ವಸ್ತು ಯಾವುದು? ಚರ್ಮ ಅಥವಾ ಮನುಷ್ಯನ ಕೂದಲು, ಈ 2 ಪಿಗ್ಮೆಂಟೇಷನ್ಗೆ ಕಾರಣವಾಗಿರುವಂತಹ ವಸ್ತು ಯಾವುದಪ್ಪ ಅಂದರೆ ಅದು ಮೆಲಾನಿನ್. ಚರ್ಮದ ಬಣ್ಣ ಆಗಿರ್ಬೋದು
ಅಥವಾ ಕೂದಲಿನ ಬಣ್ಣ ಆಗಿರ್ಬೋದು. ಮೆಲಾನಿನ್ ಪ್ರಮಾಣ ಎಷ್ಟಿರುತ್ತೆ ಅಷ್ಟು ಚರ್ಮ ಆಗಿರ್ಬೋದು ಡಾರ್ಕ್ ಆಗಿರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಚರ್ಮದ ಬಣ್ಣಕ್ಕೆ ಕಾರಣವಾದ ವಸ್ತು ಅದು ಮೆಲಾನಿನ್ ಅನ್ನುವಂಥದ್ದು. ಓಕೆ, ಕೆರಾಟಿನ್ ಎನ್ನುವಂಥದ್ದಿದೆ. ಇಲ್ಲಿ ಕೆರಾಟಿನ್ ಏನಪ್ಪ ಅಂದರೆ ಇದು ಕೂದಲು ಮತ್ತು ನೇಲ್ಸ್ಗಳಿಗೆ ಸಂಬಂಧಿಸಿದ ಒಂದು ವಸ್ತು ಆಗಿದೆ. ಹಿಮೋಗ್ಲೋಬಿನ್ ಅಂದರೆ ಇದು ರಕ್ತ ಕೆಂಪಾಗಿರಲು ಹಿಮೋಗ್ಲೋಬಿನ್ ಎನ್ನುವಂಥದ್ದು ಕಾರಣವಾಗಿರುತ್ತೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಮೆಲಾನಿನ್ ಎಂತಕ್ಕಂಥದ್ದು. ನೆಕ್ಸ್ಟ್ 26ನೇ ಪ್ರಶ್ನೆ, ಕ್ಷಯ ಯಾವ ಅಂಗಕ್ಕೆ ಸಂಬಂಧಿಸಿದ ಕಾಯಿಲೆ? ಕ್ಷಯ ಯಾವ ಅಂಗಕ್ಕೆ ಸಂಬಂಧಿಸಿದ ಕಾಯಿಲೆ ಆಗಿದೆ? ಕ್ಷಯ ರೋಗ ಅಂದರೆ ಸಾಮಾನ್ಯವಾಗಿ ಇಲ್ಲಿ ಕೆಮ್ಮು, ವಿಪರೀತ ಕೆಮ್ಮು ಇರುವಂಥದ್ದು. ಹಾಗಾಗಿ ಯಾವುದಕ್ಕೆ ಅಂದರೆ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಒಂದು ಕಾಯಿಲೆ ಆಗಿದೆ. ಕ್ಷಯ ರೋಗ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಕಾಯಿಲೆ ಆಗಿದೆ. 27ನೇ ಪ್ರಶ್ನೆ, ನಮ್ಮ ಜಠರದಲ್ಲಿ ಉತ್ಪಾದನೆಗೊಳ್ಳುವ ಆಮ್ಲ ಯಾವುದು? ನಮ್ಮ ಜಠರದಲ್ಲಿ ಉತ್ಪಾದನೆಯಾಗುವಂಥ ಆಮ್ಲ ಯಾವುದು? ಅದು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಎನ್ನುವಂಥದ್ದು. ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಅದೇ ರೀತಿಯಾಗಿ ಸಿಟ್ರಿಕ್ ಆ್ಯಸಿಡ್ ಎಲ್ಲಿರುತ್ತೆ? ಇದು ಹುಳಿ ಪದಾರ್ಥ ಇರುವಂಥ ಆಹಾರಗಳು ಯಾವಪ್ಪ ಅಂದರೆ ಲೆಮನ್ ಜ್ಯೂಸ್ ಆಗಿರ್ಬೋದು, ಆರೆಂಜ್ ಆಗಿರ್ಬೋದು, ಅದರಲ್ಲಿ ಸಿಟ್ರಿಕ್ ಆಮ್ಲ ಇರುತ್ತೆ. ಟರ್ಟಾರಿಕ್ ಆಮ್ಲ ಅಂದರೆ ದ್ರಾಕ್ಷಿ ಮತ್ತು ಹುಣಸೆ ಹಣ್ಣಿನಲ್ಲಿ ಇರುವಂಥದ್ದು ಟರ್ಟಾರಿಕ್ ಆಮ್ಲ ಎನ್ನುವಂಥದ್ದು. ಸೊ ಇಷ್ಟು ಗೊತ್ತಿರಬೇಕು. ಹೈಡ್ರೋಕ್ಲೋರಿಕ್ ಆಮ್ಲ ಇದು ನಮ್ಮ ಜಠರದಲ್ಲಿ ಉತ್ಪಾದನೆಯಾಗುವಂಥ ಆಮ್ಲವಾಗಿದೆ. 28ನೇ ಪ್ರಶ್ನೆ, ಮನುಷ್ಯನ ದೇಹದಲ್ಲಿರುವ ಅತಿ ದೊಡ್ಡ ಗ್ರಂಥಿ ಯಾವುದು? ಮನುಷ್ಯನ ದೇಹದಲ್ಲಿರುವಂಥ ಅತ್ಯಂತ ದೊಡ್ಡ ಗ್ರಂಥಿ ಯಾವುದಪ್ಪ ಅಂದರೆ ಅದು ಪಿತ್ತಕೋಶ ಆಗಿರುತ್ತೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಪಿತ್ತಕೋಶ. ಅಶ್ರುಗ್ರಂಥಿ ನಮ್ಮ ಕಣ್ಣಿನಲ್ಲಿ ಇರುವಂತಹ ಅಶ್ರುಗ್ರಂಥಿಗಳು ಇವು ನಮ್ಮ ಕಣ್ಣಿನಲ್ಲಿ ಉತ್ಪಾದನೆಯಾಗುವಂಥ ಕಣ್ಣೀರು ಯಾವುದರಿಂದ ಉತ್ಪಾದನೆ ಆಗುತ್ತೆ ಅಂದರೆ ಅದು ಅಶ್ರುಗ್ರಂಥಿಯ ಮೂಲಕ. ನಿರ್ನಾಳ ಗ್ರಂಥಿಗಳು ಅಂತಂದರೆ ಇದು ಪ್ಯಾಂಕ್ರಿಯಾಸ್ ಮೂಲಕ ಸ್ರವಿಕೆ ಆಗುವಂತಹ ಕೆಲವೊಂದಿಷ್ಟು ಹಾರ್ಮೋನ್ಸ್ಗಳನ್ನು ನಿರ್ನಾಳ ಗ್ರಂಥಿ ಅಂತ ಹೇಳಿ ಪ್ಯಾಂಕ್ರಿಯಾಸನ್ನು ನಾವು ನಿರ್ನಾಳ ಗ್ರಂಥಿ ಅಂತ ಹೇಳಿ ಕರಿತೀವಿ. ಲಾಲಾರಸ ಎನ್ನುವಂಥದ್ದು ಇದು ನಮ್ಮ ನಾಲಿಗೆಯ ಗಂಟಲಿನ ಮುಂಭಾಗ ನಾಲಿಗೆ ಕೆಳಗಡೆ ಇರುವಂಥ ಒಂದು ಲಾಲಾರಸ ಗ್ರಂಥಿಗಳು. ಹಾಗಾಗಿ ಮನುಷ್ಯನ ದೇಹದಲ್ಲಿರುವಂಥ ದೊಡ್ಡ ಗ್ರಂಥಿ ಯಾವುದಪ್ಪ ಅಂದರೆ ಅದು ಪಿತ್ತಕೋಶ ಆಗಿರುತ್ತೆ. ನೆಕ್ಸ್ಟ್ 29ನೇ ಪ್ರಶ್ನೆ, ದೇಹದ ಸಮತೋಲನವನ್ನು ಕಾಪಾಡುವ ಮೆದುಳಿನ ಭಾಗ ಯಾವುದು ಅಂತ ಇದೆ. ಸೊ ಮೆದುಳಿನ ಸಮತೋಲನವನ್ನು ಕಾಪಾಡುವಂಥ ಮೆದುಳಿನ ಭಾಗ ಅದು ಅನುಮಸ್ತಿಷ್ಕ ಆಗಿರುತ್ತೆ. ಓಕೆ, ಅಂದರೆ ನಮ್ಮ ದೇಹದ ಮೆದುಳಿನಲ್ಲಿ ಇರುವಂಥ ಕೆಲವೊಂದು ಭಾಗಗಳು ಕೆಲವೊಂದು ದೇಹದ ಭಾಗಗಳನ್ನು ನಿಯಂತ್ರಣ ಮಾಡ್ತಾ ಇರುತ್ತೆ. ಹಾಗಾಗಿ ದೇಹದ ಸಮತೋಲನವನ್ನು ಕಾಪಾಡುವಂಥ ಮೆದುಳಿನ ಭಾಗ ಅನುಮಸ್ತಿಷ್ಕ ಆಗಿರುತ್ತೆ. ಈಗ ಕೆಲವೊಂದಿಷ್ಟು ಜನ ವಿಪರೀತವಾಗಿ ಡ್ರಿಂಕ್ಸನ್ನು ತೆಗೆದುಕೊಂಡಾಗ ಅವರು ನೀವು ಹೋಲಾಡೋದನ್ನು ಅಥವಾ ಬ್ಯಾಲೆನ್ಸ್ ಇಲ್ಲದೆ ಇರೋದನ್ನು ನೀವು ಕಾಣ್ತೀರಿ. ಅದು ಏಕಪ್ಪ ಅಂದರೆ ಅಲ್ಲಿ ಅನುಮಸ್ತಿಷ್ಕ ಎನ್ನುವಂಥದ್ದು ಸರಿಯಾಗಿ ಕೆಲಸ ಮಾಡ್ತಾ ಇರೋದಿಲ್ಲ. ಹಾಗಾಗಿ ದೇಹದ ಸಮತೋಲನ ಇರುವುದಿಲ್ಲ. 30ನೇ ಪ್ರಶ್ನೆ, ಮೂತ್ರಜನಕಾಂಗದಲ್ಲಿ ನೀರಿನ ವಿಸರ್ಜನೆಯನ್ನು ನಿಯಂತ್ರಿಸುವ ಹಾರ್ಮೋನ್ ಯಾವುದು? ಮೂತ್ರಜನಕಾಂಗದಲ್ಲಿ ನೀರಿನ ವಿಸರ್ಜನೆಯನ್ನು ನಿಯಂತ್ರಿಸುವ ಹಾರ್ಮೋನ್ ಯಾವುದಂತ ಇದೆ. ಸೊ ಆಪ್ಷನ್ಗಳು ಈ ರೀತಿಯಾಗಿದ್ದಾವೆ. ಪ್ರೊಲ್ಯಾಕ್ಟಿನ್, ಆಪ್ಷನ್ ಬಿ ವ್ಯಾಸೋಪ್ರೆಸಿನ್, ಆಪ್ಷನ್ ಸಿ ಆಕ್ಸಿಟೋಸಿನ್, ಆಪ್ಷನ್ ಡಿ ಎಡ್ರಿನಾಲಿನ್ ಎನ್ನುವಂಥದ್ದು. ಸೊ ಸರಿಯಾದ ಉತ್ತರ ಏನಪ್ಪ ಅಂದರೆ ವ್ಯಾಸೋಪ್ರೆಸಿನ್ ಎನ್ನುವಂಥದ್ದು ಮೂತ್ರಜನಕಾಂಗದಲ್ಲಿ ನೀರಿನ ವಿಸರ್ಜನೆ ನಿಯಂತ್ರಿಸುವಂಥ ಹಾರ್ಮೋನ್ ಆಗಿದೆ. 31ನೇ ಪ್ರಶ್ನೆ, ಗೆರಂಟೋಲಜಿ ಈ ಅಧ್ಯಯನಕ್ಕೆ ಸಂಬಂಧಿಸಿದೆ. ಗೆರಂಟೋಲಜಿ ಎನ್ನುವಂಥದ್ದು ಈ ಅಧ್ಯಯನಕ್ಕೆ ಸಂಬಂಧಿಸಿದಾಗಿದೆ. ಆಪ್ಷನ್ಗಳು ಈ ರೀತಿಯಾಗಿದ್ದಾವೆ. ಎ ವಯಸ್ಸಾಗುವಿಕೆ, ಆಪ್ಷನ್ ಬಿ ಜೀವಕೋಶಗಳ ಬೆಳವಣಿಗೆ, ಆಪ್ಷನ್ ಸಿ ಪಕ್ಷಿಗಳು, ಆಪ್ಷನ್ ಡಿ ತರಕಾರಿಗಳು. ಸರಿಯಾದ ಉತ್ತರ ಏನಪ್ಪ ಅಂದರೆ ವಯಸ್ಸಾಗುವಿಕೆ. ಗೆರಂಟೋಲಜಿ ಅಂದರೆ ಸಸ್ಯಗಳಾಗಿರ್ಬೋದು ಅಥವಾ ಪ್ರಾಣಿಗಳಾಗಿರ್ಬೋದು ಅವುಗಳ ಶರೀರದಲ್ಲಿರುವಂಥ ಕೆಲವೊಂದಿಷ್ಟು ಅಂಶಗಳನ್ನು ಗಮನಿಸಿ ಯಾವ ರೀತಿಯಾಗಿ ಅಧ್ಯಯನ ಈ ಗೆರಂಟೋಲಜಿ ಅಂದರೆ
ಈ ಮನುಷ್ಯನಿಗೆ ಇಷ್ಟು ಪರ್ಟಿಕ್ಯುಲರ್ ಆಗಿ ಏಜ್ ಆಗಿದೆ ಅಥವಾ ಈ ಸಸ್ಯಕ್ಕೆ ಇಷ್ಟು ವರ್ಷದ ಹಳೆಯದು ಅನ್ನೋದನ್ನು ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಬಿಳಿ ರಕ್ತ ಕಣಗಳ ಕಾರ್ಯ ಅಂತ ಕೇಳ್ತಾ ಇದ್ದಾರೆ. 32ನೇ ಪ್ರಶ್ನೆ ಬಿಳಿ ರಕ್ತ ಕಣಗಳ ಕಾರ್ಯ ಅಂತ ಇದೆ. ಸೊ ಆಪ್ಷನ್ಗಳು ಈ ರೀತಿಯಾಗಿದ್ದಾವೆ. ಕೆಂಪು ರಕ್ತ ಹೆಪ್ಪುಗಟ್ಟುವಿಕೆ, ಚಯಾಪಚಯ ಕ್ರಿಯೆ, ಆಮ್ಲಜನಕ ಸಾಗಣೆ, ಪ್ರತಿಕ್ರಿಯೆಗಳನ್ನು ತಯಾರಿಸುವಂಥದ್ದು. ಸರಿಯಾದ ಉತ್ತರ ಏನಪ್ಪ ಅಂದರೆ ಆಪ್ಷನ್ ಡಿ, ಪ್ರತಿಕ್ರಿಯೆಗಳನ್ನು ತಯಾರಿಸುವಂಥದ್ದು. ಅಂದರೆ ಇವು ಏನು ಮಾಡ್ತಾವಪ್ಪ ಅಂದರೆ ಆ್ಯಂಟಿಬಯೋಟಿಕ್ ಆಗಿ ಕೆಲಸವನ್ನು ಮಾಡ್ತವೆ. ಹಾಗಾಗಿ ಬಿಳಿ ರಕ್ತ ಕಣಗಳಿಗೆ ನಮ್ಮ ದೇಹದಲ್ಲಿ ಹೋರಾಡುವಂಥ ಸೈನಿಕರು ಅಂತ ಹೇಳಿ ಕೂಡ ಕರೀತಾರೆ. ಹಾಗಾಗಿ ದೇಹದಲ್ಲಿರುವಂಥ ಯಾವುದೇ ಒಂದು ಆ್ಯಂಟಿಜನ್ ನಮ್ಮ ಬಾಡಿಯೊಳಗೆ ಬಂದರೆ ಅವುಗಳಿಗೆ ಆ್ಯಂಟಿಬಯೋಟಿಕ್ಕನ್ನು ಯಾವ ರೀತಿಯಾಗಿ ನಿರ್ಮಾಣ ಮಾಡಬೇಕು ಎನ್ನುವುದನ್ನು ಬಿಳಿ ರಕ್ತ ಕಣಗಳು ಡಿಸೈಡ್ ಮಾಡ್ತವೆ. ಸೊ 33ನೇ ಪ್ರಶ್ನೆ ರಕ್ತದ ಒತ್ತಡ ಕಂಡುಹಿಡಿಯುವ ಸಾಧನ ಯಾವುದು ಅಂತ ಇದೆ. ಸೊ ನಿಮಗೆ ಸಾಮಾನ್ಯವಾಗಿ ಇದು ಗೊತ್ತಿರುತ್ತೆ. ರಕ್ತದ ಒತ್ತಡವನ್ನು ಕಂಡುಹಿಡಿಯುವ BP-ಯನ್ನು ಕಂಡುಹಿಡಿಯಲು ಬಳಸುವಂಥ ಸಾಧನ ಯಾವುದಪ್ಪ ಅಂದರೆ ಮ್ಯಾನೋಮೀಟರ್ ಅನ್ನುವಂಥದ್ದು. ಸ್ಟೆಥೋಸ್ಕೋಪ್ ಅಂದರೆ ಹೃದಯದ ಹಾರ್ಟ್ ಬೀಟನ್ನು ಕಂಡುಹಿಡಿಯಲಿಕ್ಕೆ ಬಳಸ್ತಾರೆ. ಹಾಗೆ ಲ್ಯಾಕ್ಟೋಮೀಟರ್, ಬ್ಯಾಥೋಮೀಟರ್ ಎನ್ನುವಂಥ ಸಾಧನಗಳು ಕೂಡ ಇದ್ದಾವೆ. ಆದರೆ ರಕ್ತದ ಒತ್ತಡವನ್ನು ಕಂಡುಹಿಡಿಯಲು ನಾವು ಬಳಸುವಂಥ ಸಾಧನ ಅದು ಮ್ಯಾನೋಮೀಟರ್ ಎನ್ನುವಂಥದ್ದು. 34ನೇ ಪ್ರಶ್ನೆ ಈರುಳು ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಅಂದರೆ ಇದು ಸಸ್ಯಗಳಿಗೆ ಸಂಬಂಧಿಸಿದಾಗಿದೆ. ಇದು ಒಂದು ಕೆಲ್ವಿನ್ ಚಕ್ರ ಅಥವಾ ಇಂಗಾಲ ಚಕ್ರ ಅಥವಾ ಅರ್ನಿಥಿನ್ ಚಕ್ರ ಮತ್ತು ಜೈವಿಕ ಚಕ್ರ ಅಂತೇಳಿ. ಸೊ ಸರಿಯಾದ ಉತ್ತರ ಏನಪ್ಪ ಅಂದರೆ ಕೆಲ್ವಿನ್ ಚಕ್ರ. ಅಂದರೆ ಸಸ್ಯಗಳು ತಮ್ಮ ಒಂದು ಉಸಿರಾಟ ಕ್ರಿಯೆಯನ್ನು ರಾತ್ರಿ ಹೊತ್ತಲ್ಲಿ ನಡೆಸೋದ್ರಿಂದ ಇಲ್ಲಿ ಏನಾಗುತ್ತೆ ಅಂದರೆ ಸಂತಾನೋತ್ಪತ್ತಿ ಬಾಷ್ಪ ವಿಸರ್ಜನೆ ಆಗಿರ್ಬೋದು ಅಥವಾ ಈ ಒಂದು ಆಹಾರ ತಯಾರಿಕೆ ಆಗಿರ್ಬೋದು, ಬಾಷ್ಪ ವಿಸರ್ಜನೆ, ಫೋಟೋಸಿಂಥಸಿಸ್ ಆಗಿರ್ಬೋದು, ಇವೆಲ್ಲವನ್ನು ಮಾಡುವಂಥ ಸಂದರ್ಭದಲ್ಲಿ ಸಸ್ಯಗಳು ಆಕ್ಸಿಜನನ್ನು ಬಿಡುವಂಥದ್ದನ್ನು ನಾವು ನೋಡಿರ್ತೀವಿ. ಆದರೆ ಈರುಳು ಪ್ರಕ್ರಿಯೆಯಲ್ಲಿ ಕೆಲ್ವಿನ್ ಚಕ್ರದಲ್ಲಿ ಸಸ್ಯಗಳು ತಮ್ಮ ದೇಹದಿಂದ ಕಾರ್ಬನ್ ಡೈಆಕ್ಸೈಡನ್ನು ಕೂಡ ಹೊರಗೆ ಹಾಕುತ್ತವೆ ಅನ್ನೋದನ್ನು ನಮಗೆ ತಿಳಿಸುವಂಥದ್ದು ಅದು ಕೆಲ್ವಿನ್ ಚಕ್ರ ಆಗಿರುತ್ತೆ. ಆಪ್ಷನ್ ಎ ಸರಿಯಾದ ಉತ್ತರ. 35ನೇ ಪ್ರಶ್ನೆ ಈರುಳು ಪ್ರಕ್ರಿಯೆಯು ನಡೆಯುವಂಥ ಭಾಗ ಯಾವುದು ಅಂತ ಇದೆ. ಈರುಳು ಪ್ರಕ್ರಿಯೆಯು ನಡೆಯುವಂಥ ಭಾಗ ಯಾವುದು ಅಂತ ಇದೆ. ಸರಿಯಾದ ಉತ್ತರ ಏನಪ್ಪ ಅಂದರೆ ಆಪ್ಷನ್ ಬಿ ಸ್ಟ್ರೋಮಾ. ಅಂದರೆ ಹಗಲೊತ್ತಲ್ಲಿ ಸಸ್ಯಗಳು ತಮ್ಮ ಆಹಾರವನ್ನು ತಾವು ತಯಾರಿಸ್ಕೊಳ್ತಾ ಇರ್ತವೆ. ಅಂದರೆ ಫೋಟೋಸಿಂಥಸಿಸನ್ನು ಮಾಡುವಂಥ ಸಂದರ್ಭದಲ್ಲಿ ಆ ಒಂದು ಸಸ್ಯಗಳು ಹರಿದ್ರೇನು ಅಥವಾ ಪತ್ರಹರಿತನ್ನು ಬಳಸ್ತವೆ. ಅವುಗಳು ಕೂಡ ಈ ಒಂದು ಸಸ್ಯದ ಭಾಗದಲ್ಲಿ ನಡೆಯುವಂಥದ್ದು. ಹಾಗಾಗಿ ಈರುಳು ಪ್ರಕ್ರಿಯೆ ಎನ್ನುವಂಥದ್ದು ಸಸ್ಯದ ಒಂದು ಕಣದಂಗವಾದ ಸ್ಟ್ರೋಮಾ ಎನ್ನುವಂಥ ಒಂದು ಕಣದಂಗದಲ್ಲಿ ಈ ಒಂದು ಪ್ರಕ್ರಿಯೆ ನಡೆಯುವಂಥದ್ದು. 36ನೇ ಪ್ರಶ್ನೆ ಹೂವಿನ ಗಂಡು ಪ್ರಜನನಾಂಗ ಸಮೂಹ ಯಾವುದು? ಹೂವಿನ ಗಂಡು ಪ್ರಜನನಾಂಗ ಯಾವುದು ಅಂತ ಇದೆ. ಸೊ ಆಪ್ಷನ್ ಕೇಸರ, ಶಲಾಕಾಗ್ರ, ಅಂಡಾಶಯ ಮತ್ತು ಅಂಡಕಿ ಅಂತ ಇದೆ. ಸರಿಯಾದ ಉತ್ತರ ಏನಪ್ಪ ಅಂದರೆ ಆಪ್ಷನ್ ಎ ಕೇಸರ ಎನ್ನುವಂಥದ್ದು ಹೂವಿನ. ನೆಕ್ಸ್ಟ್ 37 ಪ್ರಜನನಾಂಗದ ಸಮೂಹ ಯಾವುದು ಅಂತ ಇದೆ. ಸರಿಯಾದ ಉತ್ತರ ಏನಪ್ಪ ಅಂದರೆ ಕಾರ್ಪೆಲ್ಲಾ ಎನ್ನುವಂಥದ್ದು. ನೆಕ್ಸ್ಟು 38ನೇ ಪ್ರಶ್ನೆ ದ್ಯುತಿ ಸಂಶ್ಲೇಷಣೆಯಲ್ಲಿ ಬಿಡುಗಡೆಯಾಗುವ ಅನಿಲ ಯಾವುದು ಅಂತ ಇದೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಬಿಡುಗಡೆಯಾಗುವಂಥ ಅನಿಲ ಅದು ಆಮ್ಲಜನಕ ಆಗಿರುತ್ತೆ. ಆಮ್ಲಜನಕ ಸರಿಯಾದ ಉತ್ತರ. 39ನೇ ಪ್ರಶ್ನೆ ಶಿಲೀಂಧ್ರಗಳಿಗೆ ಆಹಾರವನ್ನು ಹೀರಲು ಸಹಾಯವಾಗಿರುವಂತಹ ಭಾಗ ಯಾವುದು? ಶಿಲೀಂಧ್ರಗಳಿಗೆ ಆಹಾರವನ್ನು ಹೀರಲು ಸಹಾಯವಾಗಿರುವಂಥ ಅಂಗ ಯಾವುದು ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಬಿ ಹೈಫಾಗಳು. ನೆಕ್ಸ್ಟ್ 40ನೇ ಪ್ರಶ್ನೆ ಮಾನವನ ಹಲ್ಲಿನ ದಂತಸೂತ್ರ ಏನು ಅಂತ ಇದೆ. ಮಾನವನ ಹಲ್ಲಿನ ದಂತಸೂತ್ರ ಏನಿದೆ ಅಂತ ಇದೆ. ಸರಿಯಾದ ಉತ್ತರ ಏನಪ್ಪ ಅಂದರೆ ಆಪ್ಷನ್ ಎ 2 1 2 3 ಡಿವೈಡೆಡ್ ಬೈ 2 1 2 3 ಇಂಟು 2
32 ಅಂತ ಇದೆ. ಈ ರೀತಿಯಾಗಿರುತ್ತೆ. 2 1 2 3 ಎನ್ನುವಂಥದ್ದು ಸರಿಯಾದ ಫಾರ್ಮುಲಾ ಆಗಿರುತ್ತೆ. ಅಂದರೆ ಈ ಒಂದು ಹಲ್ಲುಗಳಲ್ಲಿ 3 ರೀತಿಯ ಭಾಗಗಳನ್ನ ಮಾಡುತ್ತಾರೆ. ಕೋರೆ ಹಲ್ಲು, ಬಾಚಿ ಹಲ್ಲು ಮತ್ತು ದವಡೆ ಹಲ್ಲು ಅಂತೇಳಿ ಮಾಡಿರ್ತಾರೆ. ಈ ರೀತಿಯಾಗಿರುವಂಥ ಹಲ್ಲುಗಳನ್ನು ಮೇಲೆ ಕೆಳಗೆ ಅಂದರೆ ಅಪ್ಪರ್ ಪಾರ್ಟು ಲೋವರ್ ಪಾರ್ಟು ಎರಡನ್ನೂ ಕೂಡ ಎರಡೆರಡು ಜೊತೆ ಇರೋದ್ರಿಂದ ಇಲ್ಲಿ ಇಂಟು 2 = 32 ಹಲ್ಲುಗಳು ಸಾಮಾನ್ಯವಾಗಿ ಮಾನವನ ಹಲ್ಲಿನಲ್ಲಿ ಇರುವಂಥದ್ದು. 41ನೇದು ಕೀಟಗಳಿಂದ ಪಡೆಯುವ ಪೋಷಕಾಂಶ ಯಾವುದು? ಸರಿಯಾದ ಉತ್ತರ ಏನಪ್ಪ ಅಂದರೆ ಅದು ಆಪ್ಷನ್ ಡಿ, ಸಾರಜನಕಯುಕ್ತ ಆಹಾರದ ವಸ್ತುಗಳು. 42ನೇ ಪ್ರಶ್ನೆ. ನೆಕ್ಸ್ಟ್ 42ನೇ ಪ್ರಶ್ನೆ. ಅಪ್ಪು ಸಸ್ಯಗಳಲ್ಲಿರುವ ತೂಗಲಾಡುವ ಬೇರುಗಳಲ್ಲಿ ಯಾವ ಅಂಗಾಂಶ ಇರುತ್ತದೆ? ಅಪ್ಪು ಸಸ್ಯಗಳಂದರೆ ಒಂದು ಸಸ್ಯಕ್ಕೆ ಆಧಾರವಾಗಿ ಇನ್ನೊಂದು ಸಸ್ಯ ಬೆಳವಣಿಗೆ ಆಗೋದಕ್ಕೆ ಅಪ್ಪು ಸಸ್ಯಗಳು ಅಂತ ಹೇಳಿ ಕರಿತೀವಿ. ಅಪ್ಪು ಸಸ್ಯಗಳಲ್ಲಿರುವ ತೂಗಲಾಡುವ ಬೇರುಗಳಲ್ಲಿ ಇರುವಂಥ ಅಂಗಾಂಶ ಯಾವುದು ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಎ, ವೆಲಾಮಿನ್ ಅಂಗಾಂಶ ಎನ್ನುವಂಥದ್ದು. ವೆಲಾಮಿನ್ ಅಂಗಾಂಶ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ 43ನೇ ಪ್ರಶ್ನೆ. ಕಲ್ಲು ಹೂವಿನಲ್ಲಿ ಕೂಡು ಜೀವಿಸುವ ಸಸ್ಯಗಳು ಯಾವುವು? ಕಲ್ಲು ಹೂವಿನಲ್ಲಿ ಕೂಡು ಜೀವಿಸುವ ಸಸ್ಯಗಳು ಯಾವುವು ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಪಾಚಿ ಶಿಲೀಂಧ್ರಗಳು. ಪಾಚಿ ಮತ್ತು ಶಿಲೀಂಧ್ರಗಳು ಈ ಒಂದು ಕಲ್ಲು ಹೂವಿನಲ್ಲಿ ಜೊತೆಗೆ ಕೂಡು ಜೀವನವನ್ನು ನಡೆಸುವಂಥದ್ದು. ನೆಕ್ಸ್ಟ್ 44ನೇ ಪ್ರಶ್ನೆ. ಹಲ್ಲನ್ನು ಆಧರಿಸಿರುವ ಗಟ್ಟಿ ವಸ್ತು ಯಾವುದು? ಹಲ್ಲನ್ನು ಆಧರಿಸಿರುವ ಗಟ್ಟಿ ವಸ್ತು ಯಾವುದಪ್ಪ ಅಂದರೆ ಅದು ಎನಾಮೆಲ್ ಎನ್ನುವಂಥ ಕೆವಿಟಿ, ಒಂದು ಪದರಿನಿಂದ ಹಲ್ಲುಗಳು ಆವೃತವಾಗಿರುತ್ತವೆ. ಹಾಗಾಗಿ ಅದು ತುಂಬ ಅತ್ಯಂತ ಗಟ್ಟಿಯಾಗಿರುವಂಥ ವಸ್ತು ಆಗಿರುತ್ತೆ. ಅದಕ್ಕೆ ನಾವು ಎನಾಮೆಲ್ ಅಂತ ಹೇಳಿ ಕರಿತೀವಿ. 45ನೇ ಪ್ರಶ್ನೆ. ಮಾನವನ ದೇಹದಲ್ಲಿ ಅತಿ ತೂಕವನ್ನು ಹೊಂದಿರುವಂಥ ಭಾಗ ಯಾವುದು? ಅದು ಆಪ್ಷನ್ ಸಿ, ಅಂದರೆ ಹೃದಯ. ಅಂದರೆ ಮೆದುಳು ಮತ್ತು ಯಕೃತ, ಹೃದಯ ಈ 3 ಅಂಗಾಂಶಗಳಿಗೆ ನಾವು ಕಂಪೇರ್ ಮಾಡಿ ನೋಡಿದಾಗ ಇಲ್ಲಿ ಹೃದಯ ಅತ್ಯಂತ ತೂಕವನ್ನು ಹೊಂದಿರುವಂತಹ ಒಂದು ಅಂಗ ಆಗಿದೆ. ಹಸುವಿನ ದೇಹದಲ್ಲಿರುವ ಜೀರ್ಣಚೀಲಗಳು ಎಷ್ಟು? ಹಸುವಿನ ದೇಹದಲ್ಲಿರುವ ಜೀರ್ಣಚೀಲಗಳು ಎಷ್ಟು ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಸಿ, 4. ಆಪ್ಷನ್ ಸಿ 4. 47ನೇ ಪ್ರಶ್ನೆ. ರಕ್ತನಾಳಗಳನ್ನು ಹೊಂದಿರುವ ಚರ್ಮದ ಮೇಲ್ಪದರು ಯಾವುದು? ರಕ್ತನಾಳಗಳನ್ನು ಹೊಂದಿರುವ ಚರ್ಮದ ಮೇಲ್ಪದರು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ಎಪಿಡರ್ಮಿಸ್. ಅಂದರೆ ಇದು ದೇಹದ ಹೊರಭಾಗದಲ್ಲಿ ಇರುವಂತಹ ಒಂದು ಚರ್ಮಕ್ಕೆ ನಾವು ಎಪಿಡರ್ಮಿಸ್ ಅಂತ ಹೇಳಿ ಕರಿತೀವಿ. 48ನೇ ಪ್ರಶ್ನೆ. ಲಾಲಾರಸದಲ್ಲಿರುವಂತಹ ಕಿಣ್ವ ಯಾವುದು? ಲಾಲಾರಸದಲ್ಲಿರುವಂತಹ ಕಿಣ್ವ ಯಾವುದು? ಸರಿಯಾದ ಉತ್ತರ ಅಮೈಲೇಸ್ ಎನ್ನುವಂಥ ಕಿಣ್ವವು ಲಾಲಾರಸದಲ್ಲಿ ಇರುತ್ತೆ. 49ನೇ ಪ್ರಶ್ನೆ. ಸಣ್ಣ ಕರುಳಿನಲ್ಲಿರುವ ಬೆರಳಿನ ಆಕಾರದ ರಚನೆಯನ್ನು ಏನೆಂದು ಕರೆಯುತ್ತೇವೆ? ಸರಿಯಾದ ಉತ್ತರ ಏನಪ್ಪ ಅಂದರೆ ವಿಲ್ಲೈಗಳು ಅಂತ ಹೇಳಿ ಕರಿತೀವಿ. ಸಣ್ಣ ಕರುಳಿನ ಒಳಭಾಗದಲ್ಲಿ ನಾವು ತಿಂದಿರುವಂಥ ಆಹಾರ ಅದು ಸಂಪೂರ್ಣವಾಗಿ ಜೀರ್ಣವಾಗಿ ಅದು ನೀರಿನ ರೂಪಕ್ಕೆ ತಾಳಿ ಅದರಿಂದ ವಿಲ್ಲೈಗಳು ಒಂದು ಆಹಾರದ ಒಂದು ರೂಪವನ್ನು ಅವು ಏನು ಮಾಡ್ತವೆ, ಹೀರಿಕೊಳ್ಳುತ್ತವೆ. ಈ ಬೆರಳಿನ ಆಕಾರದ ರಚನೆಯನ್ನು ಹೊಂದಿರುವಂತಹ ಆಕಾರಗಳಿಗೆ ನಾವು ವಿಲ್ಲೈಗಳು ಅಂತ ಹೇಳಿ ಕರಿತೀವಿ. 50ನೇ ಪ್ರಶ್ನೆ. ಹಿಮೋಡಯಾಲಿಸ್ ಕ್ರಿಯೆ ಎಂದರೆ ಏನು? ಹಿಮೋಡಯಾಲಿಸಿಸ್ ಕ್ರಿಯೆ ಎಂದರೇನು? ಇದು ಒಂದು ವಿಸರಣೆ ಕ್ರಿಯೆಯಾಗಿದೆ. ಇದು ಒಂದು ಅಭಿಸರಣ. ಎ ಮತ್ತು ಬಿ ಯಾವುದು ಅಲ್ಲ ಅಂತಿದೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಅಭಿಸರಣ ಕ್ರಿಯೆ. 51ನೇ ಪ್ರಶ್ನೆ. ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಯಾವುದು? ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಅದು ಮೈಟೊಕಾಂಡ್ರಿಯಾ ಆಗಿರುತ್ತೆ. 52ನೇ ಪ್ರಶ್ನೆ. ಜೀವಕೋಶದ ಆತ್ಮಹತ್ಯಾ ಸಂಚಿಗಳು ಎಂದು ಯಾವುದನ್ನು ಕರೆಯುತ್ತಾರೆ? ಜೀವಕೋಶದ ಆತ್ಮಹತ್ಯಾ ಸಂಚಿಗಳು ಅಂದರೆ ಆಪ್ಷನ್ ಎ, ಲೈಸೋಸೋಮ್ ಆಗಿರುತ್ತೆ. 53ನೇ ಪ್ರಶ್ನೆ. ಜೀವಕೋಶದ ಪ್ರೋಟೀನ್ ಕಾರ್ಖಾನೆ ಎಂದು ಯಾವುದನ್ನು ಕರೆಯುತ್ತಾರೆ? ಜೀವಕೋಶದ ಪ್ರೋಟೀನ್ ಕಾರ್ಖಾನೆ ಅಂತ ಆಪ್ಷನ್ ಎ, ರೈಬೋಸೋಮನ್ನು ಕರೀತಾರೆ. ಅಂದರೆ
ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗಿರುವಂತಹ ಪ್ರೋಟೀನ್ಗಳನ್ನು ಸರಬರಾಜು ಮಾಡುವಂಥದ್ದು ಜೀವಕೋಶದಿಂದ ದೇಹದ ಭಾಗದಿಂದ ಜೀವಕೋಶಗಳಿಗೆ ಸರಬರಾಜು ಮಾಡುವಂಥ ಒಂದು ಖನದಂಗ ಯಾವುದಪ್ಪ ಅಂದರೆ ಅದು ರೈಬೋಸೋಮ್ ಆಗಿರುತ್ತೆ. ಹಾಗಾಗಿ ರೈಬೋಸೋಮ್ಗಳನ್ನು ಜೀವಕೋಶದ ಪ್ರೋಟೀನ್ ಕಾರ್ಖಾನೆ ಎಂದು ಕರೆಯಲಾಗುತ್ತೆ. 54ನೇ ಪ್ರಶ್ನೆ, ವಯಸ್ಕ ಆರೋಗ್ಯವಂತ ಮಾನವನದ ಮೆದುಳಿನ ತೂಕ ಎಷ್ಟಿರುತ್ತೆ? ವಯಸ್ಕ ಆರೋಗ್ಯವಂತ ಮಾನವನ ಮೆದುಳಿನ ತೂಕ ಅದು 1400 ಗ್ರಾಮ್ ಅಂದರೆ 1.4 kg ಇರುತ್ತೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಆಗಿರುತ್ತೆ. 55ನೇ ಪ್ರಶ್ನೆ, ಮಾನವನ ದೇಹದಲ್ಲಿ ಕೊಲೆಸ್ಟ್ರಾಲ್ ಸಂಗ್ರಹವನ್ನು ಕಡಿಮೆ ಮಾಡುವ ಲೋಹ ಯಾವುದು? ಮಾನವನ ದೇಹದಲ್ಲಿ ಕೊಲೆಸ್ಟ್ರಾಲ್ ಸಂಗ್ರಹವನ್ನು ಕಡಿಮೆ ಮಾಡುವ ಲೋಹ ಯಾವುದು? ಆಪ್ಷನ್ ಬಿ ಸತು. 56ನೇ ಪ್ರಶ್ನೆ, ಒಬ್ಬ ವ್ಯಕ್ತಿಗೆ ಸತತವಾಗಿ ಕೆಮ್ಮು, ರಾತ್ರಿ ವೇಳೆಯಲ್ಲಿ ಜ್ವರ ಕಾಣಿಸಿಕೊಳ್ಳುವುದು, ಹಸಿವಾಗುವುದು, ಊಟ ಸೇರದಿರುವುದು, ಬಳಲಿಕೆ ಇದ್ದು ಆ ವ್ಯಕ್ತಿ ಯಾವ ರೋಗದಿಂದ ಬಳಲುತ್ತಿದ್ದಾನೆ? ಈ ಒಂದು ರೋಗದ ಲಕ್ಷಣಗಳ ಆಧಾರದ ಮೇಲೆ ಇಲ್ಲಿ ರೋಗಗಳನ್ನು ನಾವು ಪತ್ತೆ ಹಚ್ಚಬೇಕಾಗುತ್ತೆ. ಸೊ ಸರಿಯಾದ ಉತ್ತರ ಏನಪ್ಪ ಅಂದರೆ ಆಪ್ಷನ್ ಡಿ ಕ್ಷಯರೋಗ. ಈ ಕ್ಷಯರೋಗ ಕಂಡುಬರುವಂತಹ ವ್ಯಕ್ತಿಗಳಲ್ಲಿ ಸತತವಾಗಿ ಕೆಮ್ಮು ಇರುತ್ತೆ, ಹಸಿವಾಗದಿರುವುದು ಅಥವಾ ಕೆಲವೊಮ್ಮೆ ಊಟ ಸೇರದೇ ಇರುವುದು, ಬಳಲಿಕೆ ಇರುತ್ತೆ ಮತ್ತು ವ್ಯಕ್ತಿ ಯಾವ ರೋಗದಿಂದ ಬಳಲುತ್ತಿದ್ದಾನೆ ಎಂದು ಕೇಳಿದ್ದಾರೆ. ಹಾಗಾಗಿ ಸರಿಯಾದ ಉತ್ತರ ಕ್ಷಯರೋಗ. 57ನೇ ಪ್ರಶ್ನೆ, ಅತಿಯಾದ ಗಣಿಗಾರಿಕೆ ನಡೆಸುವಂತಹ ಪ್ರದೇಶದಲ್ಲಿ ವಾಸಿಸುವ ಜನರು ಈ ಕಾಯಿಲೆಯಿಂದ ನರಳುತ್ತಾರೆ. ಸರಿಯಾದ ಉತ್ತರ ಏನಪ್ಪ ಅಂದರೆ ಆಪ್ಷನ್ ಎ ಸಿಲಿಕಾಸಿಸ್ ಅಂದರೆ ಗಣಿಗಾರಿಕೆ ನಡೆಯುವಂಥ ಜಾಗದಲ್ಲಿ ಕೆಲವೊಂದು ಅಂತರ್ಜಲ ಮಟ್ಟದಲ್ಲಿ ಕೆಲವೊಂದಿಷ್ಟು ರಾಸಾಯನಿಕಗಳು ಮಿಶ್ರಣ ಹೊಂದಿ ಅಥವಾ ಅಲ್ಲಿ ಸುತ್ತಮುತ್ತಲಿರುವಂಥ ಗಾಳಿಗಳಲ್ಲಿ ವಿಷಪೂರಿತ ಅನಿಲಗಳು ಮಿಕ್ಸ್ ಆಗಿ ಈ ರೀತಿಯಾದ ಕಾಯಿಲೆಗಳು ಕಂಡುಬರುತ್ತವೆ. ಸಿಲಿಕಾಸಿಸ್ ಎನ್ನುವಂಥ ಕಾಯಿಲೆಗಳು ಅದು ಗಣಿಗಾರಿಕೆ ನಡೆಯುವಂಥ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತೆ. 58ನೇ ಪ್ರಶ್ನೆ, ಕ್ಯಾನ್ಸರ್ ರೋಗ ಚಿಕಿತ್ಸೆಯಲ್ಲಿ ಬಳಸುವ ವಿಕಿರಣ ಸಮಸ್ಥಾನಿ ಯಾವುದು? ಸಮಸ್ಥಾನಿ ಅಂದರೆ ಐಸೋಟೋಪ್ಸ್. ಯಾವ ಒಂದು ವಿಕಿರಣದ ಐಸೋಟೋಪ್ಸನ್ನು ಬಳಸಲಾಗುತ್ತೆ ಅಂತ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ ವಿಕಿರಣ ಕೋಬಾಲ್ಟ್ 60ಯನ್ನು ಕ್ಯಾನ್ಸರ್ ರೋಗ ಚಿಕಿತ್ಸೆಯಲ್ಲಿ ಬಳಸುವಂಥದ್ದು. 59ನೇ ಪ್ರಶ್ನೆ, ಅನ್ನನಾಳು ಮತ್ತು ದೇಹದ ಹೊರಭಿತ್ತಿಯ ನಡುವೆ ಮಿಥ್ಯಾಸ್ಥಳಾವಕಾಶ ಎಂಬ ದ್ರವ ತುಂಬಿದ ಕುರುಹವನ್ನು ಹೊಂದಿರುವಂಥ ಜೀವಿ ಯಾವುದು? ಅನ್ನನಾಳ ಮತ್ತು ದೇಹದ ಹೊರಭಿತ್ತಿಯ ನಡುವೆ ಮಿಥ್ಯಾಸ್ಥಳಾವಕಾಶ ಈ ದ್ರವವನ್ನು ಹೊಂದಿರುವಂಥ ಜೀವಿ ಯಾವುದು ಅಂತ ಇದೆ. ಸರಿಯಾದ ಉತ್ತರ ಹೈಡ್ರಾ ಎನ್ನುವಂಥದ್ದು. ನೆಕ್ಸ್ಟ್ ಪ್ರಶ್ನೆ 60ನೇ ಪ್ರಶ್ನೆ, ಡಿಎನ್ಎಯ ಜೋಡಿ ತಿರುವು ಸುರುಳಿ ಪಡಿರೂಪವನ್ನು ಪ್ರತಿಪಾದಿಸಿದ ವಿಜ್ಞಾನಿ ಯಾರು? ಡಿಎನ್ಎ ಹೆಲಿಕಲ್ ಶೇಪ್ ಅಂದರೆ ಸುರುಳಿಯಾಕಾರದ ಡಿಎನ್ಎನ ಮೊದಲಿಗೆ ಕಂಡುಹಿಡಿದವರು ಯಾರು ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಬಿ ವ್ಯಾಟ್ಸನ್ ಮತ್ತು ಗ್ರಿಕ್ ಎನ್ನುವಂಥವರು. 61ನೇ ಪ್ರಶ್ನೆ, ಮೂತ್ರಜನಕಾಂಗಗಳಿಂದ ನೀರಿನ ವಿಸರ್ಜನೆಯನ್ನು ನಿಯಂತ್ರಿಸುವ ಹಾರ್ಮೋನ್ ಯಾವುದಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಎ ವಾಸೋಪ್ರೆಸ್ಸಿನ್ ಎನ್ನುವಂಥದ್ದು. 62ನೇ ಪ್ರಶ್ನೆ, ಪರಿವರ್ತಿತ ಚಾಪದ ಭಾಗಗಳನ್ನು ಕ್ರಮವಾಗಿ ಸಂದೇಶ ಹಾದು ಹೋಗುವ ಮಾರ್ಗವನ್ನು ಗುರುತಿಸಿ. ಇದಕ್ಕೆ ಒಂದು ಬೆಸ್ಟ್ ಆಗಿರುವಂಥ ಉದಾಹರಣೆ ಹೇಳಬೇಕಾದ್ರೆ, ನೀವು ಯಾವುದಾದ್ರೂ ಒಂದು ಬಿಸಿ ಪಾತ್ರೆಯನ್ನು ಮುಟ್ಟಿದಾಗ ಸಡನ್ನಾಗಿ ನೀವು ಕೈಗಳನ್ನು ಹಿಂದೆ ತೆಗೆದುಕೋತೀರಿ. ಇದು ಪರಾವರ್ತಿತ ಚಾಪದಿಂದ ಉಂಟಾಗುವಂಥ ಪ್ರತಿಕ್ರಿಯೆಯಾಗಿದೆ. ಇದು ಯಾವುದೇ ರೀತಿಯಾದ ಮೆದುಳಿಗೆ ಸಂಗ್ರಹಣೆ ಆಗದಿರುವಂಥದ್ದು. ಈಗ ನಮ್ಮ ಕೈಗಳಲ್ಲಿ ಒಂದು ಕ್ರಿಯಾವಾಹಿ ಮತ್ತು ಇನ್ನೊಂದು ಜ್ಞಾನವಾಹಿ ಎನ್ನುವಂಥ ನರಕೋಶಗಳಿರ್ತವೆ. ಕ್ರಿಯಾವಾಹಿ ನರಕೋಶದಲ್ಲಿ ಉತ್ಪತ್ತಿಯಾದ ನಾವು ಏನು ಬಿಸಿ ಪಾತ್ರೆಯನ್ನು ಮುಟ್ಟಿದಾಗ ಕ್ರಿಯಾವಾಹಿ ನರಕೋಶಗಳು ಬಿಸಿ ತಾಗಿದಾಗ ಅದು ಪರಾವರ್ತಿತ ಚಾಪಕ್ಕೆ ಆ ಒಂದು ಸಂದೇಶ ಹೋಗಿ ಅದು ಜ್ಞಾನವಾಹಿ ನರಗಳಿಗೆ ಸಂದೇಶವನ್ನು ತಲುಪಿಸಿದಾಗ ನಾವು ಸಡನ್ನಾಗಿ ಕೈಗಳನ್ನು ಹಿಂದೆ ತೆಗೆದುಕೋತೀವಿ. ಈ ಒಂದು ಸಂದೇಶದ
ಸಾದು ಹೋಗುವ ಸರಿಯಾದ ಮಾರ್ಗವನ್ನು ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಸರಿಯಾದ ಆಪ್ಷನ್ ಏನಪ್ಪ ಅಂದರೆ ಸಿ, ಅಂದರೆ ಗ್ರಾಹಕ ಜ್ಞಾನವಾಹಹೀನ ಕೋಶ. ಗ್ರಾಹಕ ಜ್ಞಾನವಾಹಹೀನ ನರಕೋಶ ಅಂದರೆ ಮೊದಲಿಗೆ ಯಾವ ಗ್ರಾಹಕ ಕೋಶ ಅಂದರೆ ಯಾವ ಜೀವಕೋಶವು ಬಿಸಿ ಪಾತ್ರೆಯನ್ನು ಮುಟ್ಟುತ್ತೆ ಅದು ಜ್ಞಾನವನ್ನು ಸಂಗ್ರಹಣೆ ಮಾಡುತ್ತೆ. ಮೊದಲಿಗೆ ಜ್ಞಾನವನ್ನು ಸಂಗ್ರಹಣೆ ಮಾಡುತ್ತೆ. ಸಂಗ್ರಹಣೆ ಮಾಡಿದ ಜ್ಞಾನವನ್ನು ಅದು ಸಂಬಂಧಪಟ್ಟಂಥ ನರಕೋಶಗಳಿಗೆ ಆ ಒಂದು ಸಂದೇಶವನ್ನು ರವಾನೆ ಮಾಡುತ್ತೆ. ಆಗ ಆ ಸಂದೇಶ ಎನ್ನುವಂಥದ್ದು ಕ್ರಿಯಾವಾಹಿ ನರಕೋಶಗಳಿಗೆ ಬರುತ್ತೆ. ಕ್ರಿಯಾವಾಹಿ ಅಂದರೆ ಕೆಲಸ ಮಾಡಬೇಕಾಗಿದೆ, ಹಾಗಾಗಿ ಕ್ರಿಯಾವಾಹಿ ನರಕೋಶಗಳಿಗೆ ಬರುತ್ತೆ. ಅಲ್ಲಿಂದ ಕಾರ್ಯನಿರ್ವಹಣೆ ಆಗುವಂಥದ್ದು. ಹಾಗಾಗಿ ಸರಿಯಾದ ಮಾರ್ಗ ಯಾವುದಪ್ಪ ಅಂದರೆ ಆಪ್ಷನ್ ಸಿ ಆಗಿರುತ್ತೆ. 63ನೇ ಪ್ರಶ್ನೆ, ಅನೇಕ ಕಾನೂನುಬದ್ಧ ವಿವಾದಗಳನ್ನು ಅತ್ಯಂತ ಸಮರ್ಪಕವಾಗಿ ಪರಿಹರಿಸಲು ಸಹಾಯ ಮಾಡುವ ತಂತ್ರಜ್ಞಾನ ಯಾವುದು? ಸರಿಯಾದ ಉತ್ತರ ಏನಪ್ಪ ಅಂದರೆ ಆಪ್ಷನ್ ಬಿ, DNA ಬೆರಳಚ್ಚು ತಂತ್ರಜ್ಞಾನ. ಈ ಒಂದು ತಂತ್ರಜ್ಞಾನ ಯಾಕೆ ಸಹಾಯವಾಗಿದೆ ಅಂದರೆ ಭೂಮಿಯ ಮೇಲೆ ಎಷ್ಟು ಜೀವಿಗಳಿದ್ದಾವೆ ಆ ಪ್ರತಿಯೊಂದು ಜೀವಿಗಳಿಗೂ ಪ್ರತಿಯೊಂದು ಪರ್ಟಿಕ್ಯುಲರ್ ಆಗಿರುವಂಥ DNA ಬೆರಳಚ್ಚು ಇರುವಂಥದ್ದು. ಹಾಗಾಗಿ ಈ ಭೂಮಿಯ ಮೇಲೆ ಒಂದು ವ್ಯಕ್ತಿಗೆ ಒಂದೇ ತೆರನಾದ ಬೆರಳಚ್ಚು ತಂತ್ರಜ್ಞಾನ ಇರೋದ್ರಿಂದ ಇದನ್ನು ನಾವು ಕಾನೂನುಬದ್ಧವಾಗಿ ವಿವಾದಗಳನ್ನು ಅತ್ಯಂತ ಸಮರ್ಪಕವಾಗಿ ಪರಿಹರಿಸಲು ಸಹಾಯವಾಗುವಂಥ ಒಂದು ತಂತ್ರಜ್ಞಾನ ಆಗಿದೆ. 64ನೇ ಪ್ರಶ್ನೆ, ಉಸಿರಾಟವು ಒಂದು ಸ್ಫೋಟಕ ದಹನ, ತೀವ್ರ ದಹನ, ತಂತಾನೆ ದಹನ, ನಿಧಾನ ದಹನ ಅಂತ ಆಪ್ಷನನ್ನು ಕೊಟ್ಟಿದ್ದಾರೆ. ಉಸಿರಾಟ ಎನ್ನುವಂಥದ್ದು ಏನು ಅಂತ ಹೇಳಿ ಕೊಟ್ಟಿದ್ದಾರೆ. ಆಪ್ಷನ್ ಬಿ, ತೀವ್ರ ದಹನ ಎನ್ನುವಂಥದ್ದು. 65ನೇ ಪ್ರಶ್ನೆ, ಜೀವಕೋಶದಲ್ಲಿ ಸೆಂಟ್ರಿಯೋಲ್ನ ಕಾರ್ಯ ಇದಾಗಿದೆ. ಅಂದರೆ ಜೀವಕೋಶದಲ್ಲಿ ಸೆಂಟ್ರಿಯೋಲ್ ಕಾರ್ಯನಿರ್ವಹಿಸುವ ಕಾರ್ಯ ಯಾವುದು ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಕೋಶ ವಿಭಜನೆಗೆ ಸಹಾಯ ಮಾಡುತ್ತೆ. ಯಾವುದೋ ಒಂದು ಕೋಶ ಉತ್ಪಾದನೆ ಆಗಬೇಕಾದ್ರೆ ದೇಹದಲ್ಲಿ ಹೊಸ ಜೀವಕೋಶಗಳು ಉತ್ಪಾದನೆ ಆಗಬೇಕಾದ್ರೆ ಈ ಸೆಂಟ್ರಿಯೋಲ್ಗಳು ಏನು ಮಾಡ್ತಾವಪ್ಪ ಅಂದರೆ ಆ ಒಂದು ಜೀವಕೋಶದಲ್ಲಿ ಸರಿಯಾದ ಪ್ರಮಾಣದಲ್ಲಿ DNA ಹಂಚಿಕೆ ಮಾಡುವಂಥದ್ದು ಇದು ಸೆಂಟ್ರಿಯೋಲ್ ಎನ್ನುವಂಥದ್ದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. 66ನೇ ಪ್ರಶ್ನೆ, ದೇಹದಲ್ಲಿ ಆಹಾರವನ್ನು ಬಳಸಿಕೊಳ್ಳಲು ಪ್ರಕ್ರಿಯೆ ಹೆಸರು ಏನು? ದೇಹದಲ್ಲಿ ಆಹಾರವನ್ನು ಬಳಸಿಕೊಳ್ಳುವ ಪ್ರಕ್ರಿಯೆ ಹೆಸರು ಏನು ಅಂತ ಇದೆ. ಸೊ ಆಪ್ಷನ್ಗಳು ಆಹಾರ ಸೇವನೆ, ಪೋಷಣೆ, ವಿಸರ್ಜನೆ ಮತ್ತು ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಬಿ, ಪೋಷಣೆ ಅಂತ ಹೇಳಿ ಕರಿತೀವಿ. ಯಾವುದೇ ಒಂದು ಜೀವಿ ಆಹಾರವನ್ನು ಪಡೆಯುವಂಥ ಪ್ರಕ್ರಿಯೆಗೆ ಪೋಷಣೆ ಅಂತ ಹೇಳಿ ಕರಿತೀವಿ. 67ನೇ ಪ್ರಶ್ನೆ, ಮಾನವನ ದೊಡ್ಡ ಕರಳಿನಲ್ಲಿ ಕಾರ್ಬೋಹೈಡ್ರೇಟ್ ಜೀರ್ಣಿಸುವ ಬ್ಯಾಕ್ಟೀರಿಯಾ ಯಾವುದು? ಮಾನವನ ದೊಡ್ಡ ಕರಳಿನಲ್ಲಿ ಕಾರ್ಬೋಹೈಡ್ರೇಟನ್ನು ಜೀರ್ಣಿಸುವ ಬ್ಯಾಕ್ಟೀರಿಯಾ. ಸರಿಯಾದ ಉತ್ತರ ಏನಪ್ಪ ಅಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಇಸ್ಟೀರಿಯೋ ಕೊಲೈ ಎನ್ನುವಂತಹ ಬ್ಯಾಕ್ಟೀರಿಯಾ ಇದು ಕಾರ್ಬೋಹೈಡ್ರೇಟನ್ನು ಜೀರ್ಣಿಸುವಂಥ ಒಂದು ಬ್ಯಾಕ್ಟೀರಿಯಾ ಆಗಿದೆ. 68ನೇ ಪ್ರಶ್ನೆ, ಮಾನವನ ಯಾವ ಅಂಗಕ್ಕೆ ಹೆಚ್ಚು ಆಕ್ಸಿಜನ್ ಅವಶ್ಯಕತೆ ಇದೆ? ಮಾನವನ ಯಾವ ದೇಹಕ್ಕೆ ಹೆಚ್ಚು ಆಕ್ಸಿಜನ್ನ ಅವಶ್ಯಕತೆ ಇದೆ? ಅದು ಆಪ್ಷನ್ ಡಿ, ಮಿದುಳಿಗೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಆಕ್ಸಿಜನ್ ಬೇಕಾಗುವಂಥದ್ದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇದು ವಿಜ್ಞಾನ TET 2025 ಈ ಒಂದು ವರ್ಷಕ್ಕೆ ಇಂಪಾರ್ಟೆಂಟ್ ಪ್ರಶ್ನೆಗಳಾದ ನಾವು ಚರ್ಚೆ ಮಾಡಿದ್ವಿ. ಮಾನವನ ದೇಹ, ಆಹಾರ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಾಗೆ, ಮೆದುಳಿಗೆ ಸಂಬಂಧಿಸಿದಾಗೆ ಈ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಗಳನ್ನು ನೋಡ್ಕೊಂಡು ಇದಕ್ಕೆ ಸಂಬಂಧಿಸಿದ ನೋಟ್ಸ್ಗಳನ್ನು GPS ಎಕ್ಸಾಮ್ ಏನಾದರೂ ಕಾಲ್ ಆದರೆ ಇದಕ್ಕೆ ಸಂಬಂಧಿಸಿದ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತು ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.